ಇದು ಸ್ವಯಂ ಪ್ರತಿಷ್ಠೆಗೋಸ್ಕರ ರಾಜಕಾರಣಕ್ಕೋಸ್ಕರ ಅಂಬೇಡ್ಕರ್ ಭವನ ಹಾಳಾಯ್ತು ಹೊರತು ವರ್ಷಕ್ಕೆ 100 ಮದುವೆ ಪಕ್ಕ ಆಗವಿಲ್ಲಿ ಬಡವ್ರ ಮದುವೆ ಎರಡು ಈ ಹಂತಕ್ಕೆ ಬಂದಿದೆ. ಬಟ್ ದೊಡ್ಡ ಜಾಗ, ತುಂಬಾ ಚೆನ್ನಾಗಿ ಬರುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ. ದೊಡ್ಡ ಆತ್ಮಗಳಿಗೆ ದೊಡ್ಡ ಚೌಲ್ಟ್ರಿ ಆಗ್ತದೆ. ತುಂಬಾ ದೊಡ್ಡದಿದೆ. ಇದು ಸ್ಟೇಜ್ ಮಾತ್ರ ಸರ್, ಇದು ಪೂರ್ತಿ ಇಲ್ಲಿಂದ ಹಿಡಿದು ಇದು ಸಭಾಭವನ ಕೂತ್ಕೊಳ್ಳಿ. ಸಾಕು ನಿಂತ್ಕೊಳ್ಳಿ ಸರ್. ಇಲ್ಲ ಈಗ ಇಲ್ಲಿರೋ ಸೀನಿಯರ್ ಜನ ಮದುವೆ ಆಗಿದೆ ಇದೇ ಚೌಟ್ರಿದಾಗ. ಈಗ ಇವ್ರು ಹೇಳೋದೇನಂದ್ರೆ ಇವ್ರು ಹೇಳೋದು ಇದನ್ನ RCC ಮಾಡ್ಕೋಬೇಕು. ಇದನ್ನು RCC ಮಾಡ್ಕೊಂಡು ಮೇಲ್ಗಡೆಗೆ ಸೀಟ್ ಹಾಕೊಂಡು ದೊಡ್ಡದಾಗಿ ಹೈಟ್ ಆಗಿ ಮೇಲ್ಗಡೆ ಸ್ವಲ್ಪ ಆಫೀಸ್ಗಳು ಮತ್ತೆ ಏನಾದ್ರು ತರಬೇತಿ ಕೇಂದ್ರ ಮತ್ತೆ ಲೈಬ್ರರಿ ಈ ತರದ್ದು ಏನಾದ್ರು ಆ ಥರದ್ದು ಏನಾದ್ರು ಒಂದು ಒಳ್ಳೇದು ಮಾಡೋ ತರ್ತಾರೆ. ಪ್ಲಸ್ ಇದನ್ನ RCC ಹಾಕೊಂಡು ಇದನ್ನ ಫಂಕ್ಷನ್ ಹಾಲ್ ಮಾಡ್ಕೊಳ್ಳೋದು, ಕೆಳಗಡೆ ಊಟ ಹಾಲು, ಮೇಲ್ಗಡೆ ಆಫೀಸ್ಗಳು ಬರಬೇಕು ಅನ್ನೋ ಉದ್ದೇಶಕ್ಕೆ ಮಾಡ್ಬೇಕು ಅಂತ ಹೊರಟು. ಯಾಕಂದ್ರೆ ಜಾಗನೂ ಇದೆ, ದೊಡ್ಡ ಜಾಗ. ಇಷ್ಟು ದೊಡ್ಡ ಚೌಲ್ಟ್ರಿ ಸರ್ ಇದು 2016-17ರಲ್ಲಿ ಮಂಜೂರಾತಿ ಕೊಟ್ಟರು ಸರ್. ನಾವು ಕೆಲವರು ದಲಿತರ ಮುಖಂಡರುಗಳು ಅವತ್ತು ಒಂದು 200 ಜನ ಇದಕ್ಕೆ ಅಪೋಸ್ ಮಾಡಿದ್ವಿ. ಯಾಕೆ ಅಂತಂದ್ರೆ ಇದನ್ನ ಹೊಡಿಬೇಡಿ, ಇದು ಹಿಂಗೆ ಇರಲಿ, ಬೇರೆ ಕಡೆ ಒಂದು ಅಂಬೇಡ್ಕರ್ ಆಡಿಟೋರಿಯಂ ಕಟ್ಟೋಣ, ದೊಡ್ಡ ಜಾಗ ಮಾಡೋಣ ಅಂತೇಳಿ ಏನು ಅವತ್ತು ನಮ್ಮ ಏನು ದಲಿತ ಮುಖಂಡರುಗಳನ್ನ ಸರ್ಕಾರ ಇತ್ತು, ನಮ್ಮ ಸರ್ಕಾರನೇ ಇದ್ದಾಗ ಕೆಲವರು ಲೋಕಲ್ ಅವರು ಎಲ್ಲರನ್ನು ತಗೊಂಡೋಗಿ ನುಗ್ಗೇಹಳ್ಳಿ ಸ್ಟೇಷನ್ ಅಲ್ಲಿ ಇಡಿಸಿ ಎಲ್ಲರನ್ನು ಜೈಲಲ್ಲಿ ತಗೊಂಡೋಗಿ ಹಾಕಿ ಇದನ್ನ ಹೊಡೆದ್ರು. ಇದನ್ನ ಹೊಡೆದಾಗ ಸರ್ ನೆಕ್ಸ್ಟ್ ಸರ್ಕಾರ ಚೇಂಜ್ ಆಯ್ತು. ಇಲ್ಲಿ ಏನು ಗೊತ್ತಾ, ಇದು ಸ್ವಯಂ ಪ್ರತಿಷ್ಠೆಗೋಸ್ಕರ ರಾಜಕಾರಣಕ್ಕೋಸ್ಕರ ಅಂಬೇಡ್ಕರ್ ಭವನ ಹಾಳಾಯ್ತು ಹೊರತು ವರ್ಷಕ್ಕೆ 100 ಮದುವೆ ಪಕ್ಕ ಆಗವಿಲ್ಲಿ ಬಡವ್ರ ಮದುವೆ 2-2.5 ತಗೊಳ್ಳೋರು, ಅವರೇ ಮೇಂಟೆನೆನ್ಸ್ ಮಾಡೋರು. ತುಂಬಾ ಚೆನ್ನಾಗಿತ್ತು. ನಾವು ಅವತ್ತು ಹೇಳಿದ್ವಿ ರಾಜಕಾರಣಕ್ಕೋಸ್ಕರ ಇದನ್ನ ಅರ್ಕಲಗೋಡು ಈ ಸ್ಥಿತಿಗೆ ತಂದವರೇ ಹೊರತು ಇವತ್ತು ನೋಡಿದ್ರೆ ಬೇಜಾರಾಗುತ್ತೆ. ಇಲ್ಲಿ ನೋಡಿ ಈ ಜಾಗ ಇತ್ತಲ್ಲ ಸರ್, ಆಕ್ಚುಲಿ ಈ ಜಾಗ ಮುನ್ಸಿಪಾಲಿಟಿ ಇದ್ದಿದ್ದು. ಇದೇ ಕೃಷ್ಣಯ್ಯನವರು, ಶಿವರಾಮಯ್ಯ ಮಾಸ್ಟ್ರು, ಲೋಕನಾಥ್ ಅವರೆಲ್ಲ ಅರ್ಜಿ ಕೊಟ್ಟರು. ಜಯಬೀರ್ ನಗರ್ ಮಂಜು ಅಂತ ಕೌನ್ಸಿಲರ್ ಇದ್ರು, ಅವ್ರ ಲೀಡರ್ಶಿಪ್ ಅಲ್ಲಿ ಅವತ್ತು ಖಾತೆ ಮಾಡಿಸ್ಕೊಟ್ಟಿದ್ದೀವಿ. ಆಕ್ಚುಲಿ ಎಂಟ್ರಿ ಇದ್ದು ಇಲ್ಲೇ ಇದು ನಾವು, ಯಾಕೆಂದ್ರೆ ಇದೇ ರೋಡಲ್ಲಿ ವಾಸ ಇರೋದು, ಹಂಗಾಗಿ ಎಲ್ಲ ಗೊತ್ತು. ದಯಮಾಡಿ ನಿಮ್ಮ ತಾತ ಅವರಿದ್ದಾಗ ಹರೀಶ್ ಅಣ್ಣ ಅವರು ಜಿಲ್ಲಾ ಪರಿಷತ್ ಮೆಂಬರ್ ಇದ್ರು, ಲೋಕನಾಥ್ ಅವರು ತಾಲೂಕ್ ಪಂಚಾಯತಿ ಅಧ್ಯಕ್ಷ ಇದ್ರು, ಅವತ್ತು ಓಪನ್ ಆಗಿತ್ತು ಪುಟ್ಸಂಗೌಡ್ರ ಕಾಲದಲ್ಲಿ. ದಯಮಾಡಿ ನೀವು ಇದೊಂದು ಓಪನ್ ಮಾಡಿ ನಮಗೆ ಮುಕ್ತಿ ಕೊಡಿ. ಇದೇನು ಬರೀ ದಲಿತರಿಗೆ ಹೆಲ್ಪ್ ಆಗಿದ್ದಲ್ಲ, ಇದು ಎಲ್ಲರೂ ಯೂತ್ ಕಾಂಗ್ರೆಸ್ ಎಲೆಕ್ಷನ್ ಅವತ್ತಿಂದಲೂ ಸರ್ ನಿರ್ವಹಣೆ ಮಾಡಿದ್ದು ಒಬ್ರು ಗೌರ್ಮೆಂಟ್ ಲೆಕ್ಚರರ್ ಬಸವರಾಜು ಅನ್ನೋರ್ನ ಈ ಸಮಾಜದವರೆಲ್ಲ ಸೇರಿ ನೇಮಕ ಮಾಡ್ಕೊಂಡಿದ್ರು. ನೀಟಾಗಿ ಕಮಿಟಿ ಇತ್ತು, ನೀಟಾಗಿ. ಆಮೇಲೆ ಗೌರ್ಮೆಂಟ್ಗೂ ಬಾಡಿಗೆ ಕೊಟ್ಟವ್ರು ಇವರೇ. ಗೌರ್ಮೆಂಟ್ ಅಲ್ಲಿ ಚೆಕ್ ರೂಪದಲ್ಲಿ ಬಾಡಿಗೆ ಕೊಟ್ಟವ್ರೆ. ನಮಗೆ ಮಾಡ್ಕೊಡಿ, ನಾವು ನಿರ್ವಹಣೆ ಮಾಡ್ಕೋತೀವಿ ಅಂತ ಕೇಳ್ತಪ್ಪ. ಬಸವರಾಜ ನಂತರ ನಾನು ಅಧ್ಯಕ್ಷರಾಗಿದ್ದೆ ಸರ್. ನಾವು 10 ವರ್ಷ ಮೇಂಟೈನ್ ಮಾಡಿದ್ವಿ. 20 ವರ್ಷ ನಾವು ನಿರ್ವಹಣೆ ಮಾಡ್ಕೊಂಡು ಬಂದಿದ್ದೀವಿ. ಈಗ ಹೆಂಗಾಗಿದೆ ಅಂದ್ರೆ ದಲಿತರಿಗೆ ಈ ಜಾಗ ಬಿಟ್ಕೊಡಕ್ಕೆ ಅವ್ರ ಮನಸ್ಥಿತಿನೇ ಇಲ್ಲ, ಕೆಲವರಿಗೆ ರಾಜಕೀಯ ಇಚ್ಛಾಶಕ್ತಿ. ಸರ್ ಇವಾಗಲೂ ಆಡಿಟ್ ಮಾಡಿಸ್ತೇವೆ ಬ್ಯಾಂಕಲ್ಲಿ, ಇನ್ನೂ ಫಂಡ್ಸ್ ಕೂಡ ಇದೆ. ಆಡಿಟ್ ಇದೆ ಇವತ್ತು ಆಡಿಟ್ ಮಾಡಿಸ್ತೇವೆ ಬ್ಯಾಂಕ್ ಸ್ಟೇಟ್ಮೆಂಟ್ ಅದು. ಹೌದು, ಎಲ್ಲ ಇದ್ರದ್ದೇ ಫಂಡ್ಸ್ ಸರ್. ಏನು ಕಲೆಕ್ಟ್ ಆಗಿತ್ತು ಆ ಫಂಡ್ಸ್ ಅಲ್ಲೇ ಇದೆ ಸರ್. ಹೌದು ಸರ್, 2 ವರ್ಷ ತಗೋತಿದ್ದು ನಮ್ಮ ಏನಿದೆ ಅದರಲ್ಲಿ ಇವತ್ತು ಕೊಟ್ಟಿದೆ ಸರ್. ನಾವು ಇವರು ಗೌಡ್ರು ಬಂದಾಗ ಒಂದ್ಸರಿ ವಿಸಿಟ್ ಮಾಡಿ ಎಲ್ಲ ತೋರಿಸಿದಾಗ ಎಲ್ಲ ವಿವರಣೆ ಇವ್ರಿಗೆ ಹೇಳಿದ್ವಿ ಸರ್. ಅದಕ್ಕೆ ನಿಮ್ಮನ್ನು ಸಹ ವಿಸಿಟ್ ಮಾಡಿ ಅಂತ ಹೇಳಿ 5 ಲಕ್ಷ ರೂಪಾಯಿ ದುಡ್ಡು ಕೊಟ್ಟರು.